Good morning. Myself, Dr. J.B. Mane from Ayurveda and Heart Care Center, ಮಾಂಜ್ರಿಯಲ್ಲಿ ನಾವು ಇಲ್ಲಿ ಪ್ರಾಕ್ಟೀಸ್ ಮಾಡ್ತಾ ಇದ್ದೀವಿ. ಪಂಚಕರ್ಮ ಯೂನಿಟ್ದಿಂದ ಒಂದು ಪೇಷಂಟ್ ಅವರ ಟ್ರೀಟ್ಮೆಂಟ್ ಕಂಪ್ಲೀಟ್ ಮಾಡಿ ಡಿಸ್ಚಾರ್ಜ್ ಮಾಡ್ತಾ ಇದ್ದೀವಿ. ಆ ಪಂಚಕರ್ಮ ನಮ್ಮ ಸೆಂಟರ್ ಮುಂದೆ ನಾವು ನಿಂತ ಆ ಪೇಷಂಟನ್ನು ಸ್ವಲ್ಪ ಇಲ್ಲಿ 10 ದಿವಸ ಟ್ರೀಟ್ಮೆಂಟ್ ಮಾಡಿ ಮುಗಿಸಿ ಅವರು ಡಿಸ್ಚಾರ್ಜ್ ಆಗಿ ಮನೆಗೆ ಹೋಗ್ತಾ ಇದ್ದರು. ಅವರು 10 ದಿವಸ ಎಕ್ಸ್ಪೀರಿಯನ್ಸ್ದಾಗ ಅವರು ಬಂದಾಗ ನಮ್ಮಲ್ಲಿ ಸ್ವಲ್ಪ ಆಂಗ್ಸೈಟಿ ಪ್ಲಸ್ ಸ್ವಲ್ಪ ಬ್ಲಡ್ ಪ್ರೆಷರ್ ಹೆಚ್ಚಾಗಿತ್ತು. ಆಮೇಲೆ ಅವ್ರಿಗೆ ಮೆಡಿಷನ್ ಕಮ್ಮಿ ಬೇಕಾಗಿತ್ತು. ಅದರಿಂದ ಅವ್ರಿಗೆ ಬಾಡಿಯನ್ನು ಸಣ್ಣ ವಯಸ್ಸಿದಾಗ ಇಷ್ಟು ಲೋಕಲ್ ಮೆಡಿಷನ್ ಬೇಡ, ನನಗೇನ್ರಿ ಪರ್ಯಾಯ ಕೊಡ್ರಿ ಡಾಕ್ಟರ್ ಸಾಹೇಬ್ ಅಂದ್ರೆ ಅವರಲ್ಲಿ ನಾವು ಡಾಕ್ಟರ್ ಸೀಮಾಜಿ ಮನೆ ಅವರು MD ಆಯುರ್ವೇದಿಕ ಅವ್ರಿಗೆ ಕನ್ಸಲ್ಟ್ ಮಾಡಿ ನಾವು ಅವರು 10 ದಿವಸದಿಂದ ಪಂಚಕರ್ಮ ಮಾಡಿ ಅವ್ರಿಗೆ ಡಿಸ್ಚಾರ್ಜ್ ಮಾಡಿ ಟ್ರೀಟ್ಮೆಂಟಿಂದ ಕಳಿಸ್ತಾ ಇದ್ದಿದ್ದೆವು. ಅವರು ಭಾಳಷ್ಟು ಅಂತ ಪ್ರಕೃತಿದಾಗ ಫರಕ್ ಆಗಿರೋ BP ಅಂತ ಕಂಟ್ರೋಲ್ದಾಗ ಬಂದಿದ್ದು. ಆಮೇಲೆ ಬಾಕಿದ ಆಂಗ್ಸೈಟಿ ಆಗಲಿ ಅವ್ರ ಮನಸ್ಸನ್ನು ಸ್ಥಿರ ಆಗಲಿ ಎಷ್ಟೊಂದು ಚೇಂಜಸ್ ನಮ್ಮ ಟ್ರೀಟ್ಮೆಂಟ್ ಪಂಚಕರ್ಮದಿಂದ ಆಗಿರೋ. ಆ ಟ್ರೀಟ್ಮೆಂಟ್ ಬಗ್ಗೆ ಅವ್ರಿಗೆ 10 ದಿವಸ ಎಕ್ಸ್ಪೀರಿಯನ್ಸ್ ಹೆಂಗಾಯಿತು ಇಲ್ಲಿ ಅವರನ್ನು ಮಾಹಿತಿ ಕೇಳೋಣ. ಬಂದಾಗ ಏನೇನು ತ್ರಾಸಿದೆ ಸರ್? ಊರು ಯಾವ್ದು ನಿಮ್ಮದು? ಜೋಡ್ಪುರ. ಏನು ಮಾಡ್ತೀರಿ ಕೆಲಸ? ಟೀಚರ್ ಇದ್ದೀರಿ. ಹಾಂ, ಈಗ ಬಂದಾಗ ಏನೇನು ತ್ರಾಸಿತ್ತು ರೀ? ಬಂದಾಗ ಸ್ವಲ್ಪ ಇದನ್ನ BP ಸ್ವಲ್ಪ ಹೆಚ್ಚು ಜೋಡ್ಸಾಗ್ತೈತೆ ರೀ. ಹಾಂ, ಮತ್ತು ಹಾಗಾಗಿ ಅವ್ರಿಗೆ ನಿಮ್ಮ ಕಡೆ ಬಂದು ತೋರಿಸಿದಾಗ ಏನು ಮಾಡ್ತಂದ್ರೆ ಅದಕ್ಕೆ ತಕ್ಕಂತೆ ಟ್ಯಾಬ್ಲೆಟ್ ಅದು ಕೊಡ್ಬೇಕು. ನಾನು ಟ್ಯಾಬ್ಲೆಟ್ ಬೇಡ ಅಂದಿದ್ದಕ್ಕೆ ಟ್ಯಾಬ್ಲೆಟ್ ಅದು ಬೇಡ ಸರ್, ಎಲ್ಲ ಸ್ವಲ್ಪ ಸಣ್ಣ ವಯಸ್ಸು ಐತೆ ಅಂತ ಅಂದಿದ್ದಕ್ಕೆ ಪಂಚಕರ್ಮ ಮೂಲಕ ನಾವೆಲ್ಲ ಟ್ರೀಟ್ಮೆಂಟ್ ಮಾಡಿ ವಜನ ಅದು ಕಡಿಮೆ ಮಾಡಿ ಮತ್ತು ಇದನ್ನು ಎಲ್ಲ ರೀತಿಯಿಂದ ಮಾನಸಿಕವಿ ಮತ್ತು ದೈಹಿಕವಿ ಎಲ್ಲ ತರಬೇತಿ ಕೊಟ್ಟು ಮತ್ತು ನಾವು ಶರೀರ ಹೆಂಗೆ ಇಟ್ಕೊಳ್ಬೇಕು ಮತ್ತು ಜೀವನ ಹೆಂಗೆ ಬದುಕಬೇಕು ಎಲ್ಲ ರೀತಿಯಿಂದ ಮುಂಜಾನೆ ಎದ್ಕೊಂಡು ಯೋಗಾಸನ, ಧ್ಯಾನ ಮತ್ತು ನಾವು ಯಾವ ಥರ ಇರಬೇಕು, ಜೀವನ ಯಾವ ಥರ ಇರಬೇಕು ಮತ್ತು ಒತ್ತಡ ಮುಕ್ತ ಜೀವನ ಹೆಂಗೆ ಬದುಕಬೇಕು, ಊಟ ಹೆಂಗೆ ಮಾಡಬೇಕು, ಡಯಟ್ ಹೆಂಗೆ ಮಾಡಬೇಕು ಮತ್ತು ಹೊರಗಿನ ಸಮಾಜದಾಗ ನಾವು ಯಾವ ರೀತಿ ಬದುಕಿಂಗ್ ಎಲ್ಲ ಹೇಳಿಕೊಟ್ಟು ನಮ್ಮನ್ನ ಫುಲ್ ನಾರ್ಮಲ್ ಮಾಡಿದ್ದಾರೆ. ಅದಕ್ಕಾಗಿ ಸರ್ ಧನ್ಯವಾದಗಳನ್ನ ಹೇಳ್ತೀವಿ. ಎಸ್, ಸಚ್ ಲೈಕ್ ಪೇಷಂಟ್ ಅವ್ರು ಬಂದಾಗ ಇಲ್ಲಿ ನಮ್ಮಲ್ಲಿ ಆಯುರ್ವೇದ ಹಾರ್ಟ್ ಕೇರ್ ಸೆಂಟರ್ದಿಂದ ಕೆಲವು ರೋಗಗಳು ಹೆಂಗಿರ್ತಾವೆ, ಬ್ಲಡ್ ಪ್ರೆಷರ್ ಆಗಲಿ, ಡಯಾಬಿಟಿಸ್ ಆಗಲಿ, ಥೈರಾಯ್ಡ್ ಆಗಲಿ, ವೇಟ್ ಗೇನ್ ಆಗಿದ್ದಾಗಲಿ, ಮಾನಸಿಕ ವಿಕಾರದಿಂದ ಆಗಲಿ, ಪ್ರಕೃತಿದಿಂದ ಜಾಯಿಂಟ್ದಿಂದ ವ್ಯಾಧಿ ಆಗಲಿ, ಇವೆಲ್ಲ ಗುಳಿಗೆ ಔಷಧದಿಂದ ಅಥವಾ ಡಾಕ್ಟರ್ ಚೇಂಜ್ ಮಾಡಿ ಇವು ರಿಪೇರಿ ಆಗೋದಿಲ್ಲ, ಇಲ್ಲಾಂದ್ರೆ ಆರಾಮಾಗೋದಿಲ್ಲ. ಇದಕ್ಕೆ ಪೇಷಂಟನ್ನು ಸ್ವಂತ ಚೇಂಜ್ ಆಗಬೇಕಾದ್ರೆ 90% ಸ್ವಂತ ಪೇಷಂಟ್ ಅವ್ರು ಚೇಂಜ್ ಆಯ್ತು ಅಂದರೆ 10% ಡಾಕ್ಟರ್ ಈಸ್ ಓನ್ಲಿ ಅಡ್ವೈಸರ್ ಆ್ಯಂಡ್ ಸಮ್ ಮೆಡಿಸಿನ್ ಕೊಟ್ಟು ಅವ್ರಿಗೆ ಮೆಂಟಲಿ ಫಿಟ್ ಮಾಡಿ ಅವರು ಹೊರಗೆ ತೆಗಿಬಹುದು. ಆ ಪದ್ಧತಿಯಿಂದ ನಮ್ಮಲ್ಲಿ ಇಲ್ಲಿ ಟ್ರೀಟ್ಮೆಂಟ್ ಭಾಳ ಚಲೋ ಆಗ್ತೈತಿ. ನಾವು ಪೇಷಂಟನ್ನು ಪೈಲ ಶಾರೀರಿಕದಿಂದ ಅವ್ರ ಮನಸ್ಸಿನಿಂದ ಚೇಂಜ್ ಮಾಡೋದು ಪ್ರಯತ್ನ ಮಾಡ್ತೀವಿ. ಇದ್ರಾಗ ಹೆಂಗಂದ್ರೆ ಮಾರ್ನಿಂಗ್ ಎಕ್ಸಸೈಸ್ ಅವ್ರಿಗೆ ನಾವು ಕಲಿಸ್ತೀವಿ. ಫಸ್ಟ್ ಥಿಂಗ್ಸ್ 4 ಥಿಂಗ್ಸ್ ನಾವು ಶರೀರದಾಗ ಚೇಂಜ್ ಆಗಬೇಕು. ಆಯ್ತು, ನೀವು ಯುವರ್ ಸೆಲ್ಫ್ ಚೇಂಜ್ ಮಾಡೋಕ್ಕೆ ಸಾಧ್ಯ ಐತಿ. ಒಂದು ಎಕ್ಸಸೈಸಿಂದ ಚೇಂಜ್ ಆಗಬೇಕು, ಡೈಲಿ ಎಕ್ಸಸೈಸ್ ಮಾಡಬೇಕು, ಡೈಲಿ ಆಹಾರದಿಂದ ಚೇಂಜ್ ಮಾಡಬೇಕು, ನಿಮ್ಮ ಡೈಟ್ ಪ್ರಾಪರ್ ಬೇಕು. 3rd ಥಿಂಗ್ಸ್ ವಿಚಾರದಿಂದ ತನಾವ ಮುಕ್ತ ಜೀವನ ಸಲುವಾಗಿ ನಾವು ಏನೇನು ಮಾಡಬೇಕು ಅದನ್ನು ಮಹತ್ವದ ಐತಿ. 4ನೇದ ನಿಮ್ಮ ಹ್ಯಾಬಿಟ್ ಏನಿರ್ತಾವೆ ಅವು ಅಳಸ್ತನಕ್ಕಾಗಲಿ, ನಿಮ್ಗೆ ಶರೀರ ಬಿಗಡಾಸೋಗಾಗಲಿ, ನಿಮಗೆಲ್ಲ ಕಾರಣ ತರಿಸಿದಾವೆ. ಆ ಹ್ಯಾಬಿಟ್ ಹೆಂಗೆ ಕಂಟ್ರೋಲ್ ಮಾಡಿ ನಾವು ಜೀವನದಾಗ ಇವು 4 ಥಿಂಗ್ಸ್ ಹೆಂಗೆ ಚೇಂಜ್ ಮಾಡೋದು ನಾವು ಇಲ್ಲಿ ಆಯುರ್ವೇದ ಹಾರ್ಟ್ ಕೇರ್ ಸೆಂಟ್ರಿಂದ ಪೇಷಂಟ್ ಕಲಿಸ್ತೀವಿ. ಅದರಿಂದ 80% ನಿಮ್ಮ ಮೆಡಿಸಿನ್ ಬಂದ್ ಆಗ್ತಾವೆ. 10% ನಮ್ಮ ಟ್ರೀಟ್ಮೆಂಟ್ ಇರ್ತೈತೆ, ಅದು ಪಂಚಕರ್ಮ ಟ್ರೀಟ್ಮೆಂಟ್ ಪ್ಲಸ್ ಶಾರ್ಟ್ ಆ್ಯಕ್ಟಿಂಗ್ ಮೆಡಿಸಿನ್ಸ್ ಎಮರ್ಜೆನ್ಸಿ ಯೂಸ್ ಆಗಿ ಪ್ಲಸ್ ಮೇಡಮ್ಗಳದ್ದು ಆಯುರ್ವೇದಿಕ್ ಟ್ರೀಟ್ಮೆಂಟಿಂದ ಎಷ್ಟೊಂದು ಪೇಷಂಟ್ಗಳಿಗೆ BP ಗುಳಿಗೆಯನ್ನು ನಾವು ಕಮ್ಮಿ ಮಾಡಿ ಕೆಲವು ಮಂದಿಗೆ ಲೈಫ್ ಸ್ಟೈಲ್ ಚೇಂಜ್ ಮಾಡಿ ಅವರನ್ನು ಗುಳಿಗೆ ಯಂಗ್ ಏಜ್ನಾಗ ಬಂದ್ ಮಾಡಿದೆವು. ಈಗ ಅವರ ಬಾಯಲ್ಲಿ ಹೇಳ್ತಾರೆ ಎಷ್ಟು ಅಂತೂ ನಮಗೆ ಕಮ್ಮಿ ಆಗೈತಿ, ಕಂಟ್ರೋಲ್ ಆಗೈತಿ. ಅದು ಲೈವ್ದಾಗ ನಾವು ಈಗ BP ಅವ್ರದ್ದು ಚೆಕಪ್ ಮಾಡಿ ನೋಡೋಣ ಮಷಿನ್ ಮೇಲೆ ಈಗ ಎಷ್ಟು BP ಐತಿ. ಅವರಿಂದ ನಾವು ಈಗ ಡೈರೆಕ್ಟ್ ನೋಡೋಣ. ಅಜಿತ್, ಹಾಂ, ಲೈವ್ದಿಂದ ನಾವು BP ನೋಡ್ತಾ ಇದ್ದೀವಿ. ದಿಸ್ BP ಮಾನಿಟರ್ ಐತೆ, ಇದು ಪಲ್ಸ್ ಆಕ್ಸಿಮೀಟರ್ 3 ಪ್ಯಾರಾಮೀಟರ್ ಅಂತ ನಮಗೆ ಎಲ್ಲರಿಗೂ ಕಾಣಿಸ್ಬೇಕಾದ್ರೆ ನಾವು ಇದ್ರ ಮೇಲೆ ನೋಡಾಕದೀವಿ.
ಇವ್ರು ಬಂದಾಗ ಬಿ ಪಿ ನಿಯರ್ ಟು 200/100 ಇತ್ತು. ನಾವು ಅವ್ರ ಅನ್ಸೈಟಿ ಡಾಕ್ಟರ್ಗಳು ನೋಡೋದ್ಬಿಟ್ಟಿಗೆ ಬಿ ಪಿ ಹೆಚ್ಚಾಗ್ತೈತಿ. ಲೈಕ್ ದ್ಯಾಟ್ ಅನ್ಸೈಟಿ ಅವ್ರಿಗೆ ತ್ರಾಸ ಆಗ್ತದೆ ತೋರಿಸ್ತಾ ಇದ್ದೀವಿ. ನೋಡೋಣ ಇಂದ ಎಷ್ಟು ಬಿ ಪಿ ಬಂದಿದ್ದು ಕಂಟ್ರೋಲ್ ಮೇಲೆ. 200/100 ಬಿ ಪಿ ಇತ್ತು ಬಂದಾಗ ನಾವು ಹೌ ಮಚ್ ವಿಲ್ ಶೂ. ಎಸ್, ಟುಡೇ ದ ಬಿ ಪಿ ಈಸ್ 148 ಮ್ಯಾಲಿಂದ ಐತ್ರಿ, 91 ತೆಳಗಿಂದ ಐತ್ರಿ. ಆ್ಯಂಡ್ ಬಂದಾಗ ಅವ್ರ 200 ನಿಯರ್ ಟು 200 ಬ್ಲಡ್ ಪ್ರೆಷರ್ ಇತ್ತು. ತೆಳಗಿಂದ 120 ತನಕ ಬ್ಲಡ್ ಪ್ರೆಷರ್ ಇತ್ತು. ನಾವು ಇನ್ನು 15 ದಿವಸ ಪಂಚಕರ್ಮ ಮಾಡಿ ಹೋಗ್ತಾ ಇರೋದು ಬಿ ಪಿ ಇಸ್ ಅಂಡರ್ ಕಂಟ್ರೋಲ್. ಈ ಥರದ ಅರ್ಥ ಏನಾಗ್ತೈತಿ, ನಮ್ಮ ಶರೀರದ ಬರೋ ಲೋಡ್ ಜರ ಕಮ್ಮಿ ಮಾಡಿದ್ವು ನಾವು. ಬರೋ ಲೋಡ್ ಎಲ್ಲೇನು ಬರ್ಬೋದು, ನಿಮ್ಮ ತನಾವದಿಂದ ಬರ್ಬೋದು, ನಿಮ್ಮ ಆಹಾರದಿಂದ ಬರ್ಬೋದು, ನಿಮ್ಮದು ಎಕ್ಸಸೈಸ್ ಲೆಸ್ ಇದ್ದಾಗಿಂದ ಬರ್ಬೋದು, ನಿಮ್ಮದು ಹ್ಯಾಬಿಟ್ದಿಂದ ಬರ್ಬೋದು. ಈ ಜೀವನದಾಗ ಇವು 4 ಏನು ಲೋಡ್ ಶರೀರ ಮೇಲೆ ತರ್ತಿದ್ದಾವೆ ಅದರಿಂದ ನಮ್ಮ ಪ್ರತಿಕಾರ ಶಕ್ತಿ ಎವ್ರಿ ಪಾರ್ಟದ ವೀಕ್ ಮಾಡ್ತೈತಿ. ಅದ್ರಾಗ ಇದ ಒಂದು ಲಿವರ್ ವೀಕ್ನೆಸ್ ಬರಾನ ಪಚನ ಕ್ರಿಯೆ ಶ್ವಸನ ಕ್ರಿಯೆ ವೀಕ್ ಐತಂದ್ರೆ ಬರೋ ಪ್ರೆಷರ್ ಹಾರ್ಟ್ ಮೇಲೆ ಆಟೋಮೆಟಿಕ್ಲಿ ನಮ್ಮ ಕೊಲೆಸ್ಟ್ರಾಲ್ ಲೆವೆಲ್ ಹೆಚ್ಚಾಗಿ ಸರ್ಕ್ಯುಲೇಷನ್ ವೀಕ್ ಮಾಡಿ ಬರೋ ಪ್ರೆಷರ್ ಹೆಚ್ಚೇನಾಗ್ತೈತಿ. ಆ ಪ್ರೆಷರ್ಗೆ ನಾವು ಮ್ಯಾಲಿನ ಬಿ ಪಿ ಅಂತೀವಿ. ಬಂದು ಹೋಗೋದು ಪ್ರೆಷರ್ಗೆ ಏನಾಗ್ತೀವಿ, ತೆಳಗಿನ ಬಿ ಪಿ ಅಂತೀವಿ. ಈ ಬರೋ ಪ್ರೆಷರ್ ಲೋಡ್ ಕಮ್ಮಿ ಬೇಕಾದ್ರೆ ನಾವು ಆ ಕೊಲೆಸ್ಟ್ರಾಲ್ ಲೆವೆಲ್, ಟ್ರೈಗ್ಲಿಸರೈಡ್ ಲೆವೆಲ್, HDL ಹೆಚ್ಚು ಮಾಡಿಸ್ಬೇಕು. LDL ಅದು ವಿಷಾದ ಚರ್ಬಿ ಇರ್ತೈತೆ, ಆ ಲೆವೆಲನ್ನು ನಾವು ಬ್ಯಾಲೆನ್ಸ್ ಮಾಡಿ ತನ್ನ ಬರೋ ಪ್ರೆಷರ್ ಲೋಡ್ ಲಿವರ್ದಿಂದ ಡಿಟಾಕ್ಸ್ ಮಾಡಿ ಆ ಪಚನ ಕ್ರಿಯೆ ಶ್ವಸನ ಕ್ರಿಯೆ ಚಲೋ ಮಾಡಿ ಆ ಕ್ರಿಯೆಯನ್ನು ನಾರ್ಮಲ್ ಮಾಡಿಸೋದ್ರೆ ಅಸಿಡಿಕ್ ಪ್ರೆಷರ್ ನಮ್ಮ ರಕ್ತದಾಗಿಂದ ಕಮ್ಮಿ ಆಗ್ತೈತಿ. ಬಾಡಿಯನ್ನು ಆಲ್ಕಲೈಸಿಸ್ದಾಗ ತರ್ತೇವೆ. ಆ ಬಾಡಿಯನ್ನು ಕ್ರಿಯೆಯನ್ನು ಒಂದೇ ಟ್ರೀಟ್ಮೆಂಟ್ಲಿ ಆಗ್ತೈತೆ ಅಂದ್ರೆ ಆಯುರ್ವೇದಿಕ್ ಪದ್ಧತಿಯಿಂದ ಪಂಚಕರ್ಮ ಟ್ರೀಟ್ಮೆಂಟ್. ಪಂಚಕರ್ಮ ಟ್ರೀಟ್ಮೆಂಟ್ದಿಂದ ನಿಮಗೆ ಬಹಳ ಫಾಯ್ದೆ ಇದೆ. ಅದ್ರಾಗ ನಿಮ್ಗೆ ಸ್ನೇಹನ, ಸ್ವೇದನ, ವಿರೇಚನ, ಇವೆಲ್ಲ ರಕ್ತ ಮೋಕ್ಷಣಗಳ ಬಸ್ತಿಗಳ ಟ್ರೀಟ್ಮೆಂಟ್ದಿಂದ ಎಷ್ಟೊಂದು ಬಾಡಿಯನ್ನು ಕ್ರಿಯೆಯನ್ನು ನಾರ್ಮಲ್ ಬರೋ ಸಲುವಾಗಿ ನಾವು ಈ ಕ್ರಿಯೆಯನ್ನು ಪಂಚಕರ್ಮ ಅಂತ ಆಯುರ್ವೇದಿಕ್ ಪದ್ಧತಿ ಟ್ರೀಟ್ಮೆಂಟ್ ಮಾಡಿ ಎಷ್ಟೊಂದು ಬಾಡಿನ ಡಿಟಾಕ್ಸ್ ಮಾಡಿ ತನ್ನ ಪ್ರಕೃತಿನ 10 ವರ್ಷ ಹಿಂದೆ ಓದಿ ತನ್ನ ಬಾಡಿಗೆ ನ್ಯೂಟ್ರಲ್ ಮಾಡಿ ಅಲ್ಕೋಲಸಿಸ್ ಮಾಡ್ತೀವಿ. ಈ ಕ್ರಿಯೆಯನ್ನು ಯಾವ ಬ್ಲಡ್ ಪ್ರೆಷರ್ ಪೇಷಂಟ್ದಾಗಲಿ, ಶುಗರ್ದಾಗಲಿ, ಥೈರಾಯ್ಡ್ದಾಗಲಿ, ಯಾವ ವೇಟ್ ಗೇನ್ ಆದವ್ರು, ಯಾವ ಜಾಯಿಂಟ್ ಪ್ರಾಬ್ಲಮ್ ಆಗಲಿ, ಎಷ್ಟು ತನಾವದಿಂದ ಜೀವನದಾಗ ಯಾವ ವ್ಯಾಧಿಗಳು ಇರ್ತಾವ ಅದನ್ನು ಈ ಪಂಚಕರ್ಮ ಎಷ್ಟೊಂದು ವ್ಯಾಧಿಗಳು ನಾವು ಈ ಟ್ರೀಟ್ಮೆಂಟ್ಲಿ ನಾವು ಆರಾಮ್ ಮಾಡಿಸ್ಬೋದು. ಸಚ್ ಲೈಕ್ ಪೇಷಂಟ್ಸ್ ಇಫ್ ಎನಿಥಿಂಗ್ಸ್ ವಿತ್ ಬಿ ಪಿ ಆಗಲಿ, ಶುಗರ್ ಆಗಲಿ ಏನೋ ಅಂದಕ್ಕೆ ಹೋಗ್ಬೇಡ್ರಿ. ಸಚ್ ಲೈಕ್ ಒಂದು ಆಪ್ಷನ್ ಈ ಪೇಷಂಟ್ ನಮ್ಮ ಇಂಡಿಯನ್ ಸಿಸ್ಟಮ್ದಾಗ ಭಾಳ ಚಲೋ ಅಂತ ಸಿಸ್ಟಮ್ ಐತಿ. ಯಾವ ಬಿ ಪಿ, ಶುಗರ್, ಯಾವ ದಮ ಆಗಲಿ, ಹೈಪರ್ ಟೆನ್ಷನ್ ಇಲ್ಲ, ಹೈಪೋಥೈರಾಯ್ಡಿಸಮ್ ಆಗಲಿ, ಥೈರಾಯ್ಡ್ ಪ್ರಾಬ್ಲಮ್ ಆಗಲಿ, ಇಂಥ ಪೇಷಂಟ್ ಯಾವ ಇತ್ತಂದ್ರೆ ನೀವು ಫಸ್ಟ್ ಲೈಫ್ದಾಗ ಒಂದು 40 years ಆಗೋಣ ಒಂದ್ಸಲ ಪಂಚಕರ್ಮ ಮಾಡ್ಕೊರಿ ಮತ್ತು ಆ ಥರದ ಫಾಯ್ದೆ ತಗೋರಿ. ಥ್ಯಾಂಕ್ ಯು.